ಹೇಳಿ. ಸರ್, ಇವತ್ತು ಇನ್ವೆಸ್ಟ್ ಕರ್ನಾಟಕ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇವತ್ತು 4 ಗಂಟೆಗೆ ಇನ್ನೋವೇಷನ್ ಎಕ್ಸಿಬಿಷನ್ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ. ತದನಂತರ 4 ಗಂಟೆ 15 ನಿಮಿಷಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸುಮಾರು 3 ಗಂಟೆಗಳ ಕಾಲ ಇವತ್ತು ಎಲ್ಲ ಗಣ್ಯರು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅನೇಕ ಪಾಲಿಸಿಗಳನ್ನ ಮತ್ತು ಕರ್ನಾಟಕದ ಬಗ್ಗೆ ಅನೇಕ ಫಿಲ್ಮ್ಸ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಪ್ರದರ್ಶನವನ್ನು ಇವತ್ತಿನ ದಿವಸ ಮಾಡ್ತೇವೆ. ಸಿಎಂ ಬರಬೇಕಲ್ಲ, ಸಿಎಂ ಬರ್ತಾರೆ. ಸರ್, ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ವ್ಯವಸ್ಥಿತವಾಗಿ ಪಿತೂರಿ ಏನಾಗ್ತಿದೆ ಸರ್? ಅಂಥದ್ದು ಯಾವುದೂ ಇಲ್ಲ. ನೋಡಿ ಏನು ಹಿಂದೂ ಧರ್ಮ, ಹಿಂದೂ ಸಂಸತ್ ಏನಿದೆ, ಇವರು ಅವ್ರನ್ನ ಹಿಂದೂ ಧರ್ಮದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಮೀಟಿಂಗ್ ರಾಷ್ಟ್ರಪತಿ. ಈಗ ರಾಹುಲ್ ಗಾಂಧಿ ಅವರು ಹಿಂದೂ ಅಲ್ವಾ? ಯಾರು ಇದು ಸುಮ್ಮನೆ ರಾಜಕೀಯವಾಗಿ ಇದು ಮಾಡುವಂತದ್ದು, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇವತ್ತೊಂದು ದಿವಸ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಎಲ್ಲಾ ದೇವಸ್ಥಾನಗಳಿಗೆ ಅವರಾಗ್ಲಿ, ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ, ಎಲ್ಲೇ ಹೋದ್ರು ಕೂಡ ಕಾಶಿ ಹಿಡ್ಕೊಂಡು ಎಲ್ಲಾನು ಕೂಡ ಇವತ್ತೊಂದು ದಿವಸ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಇದನ್ನು ಪಬ್ಲಿಕ್ ಆಗಿ ತೋರಿಸ್ಕೊಳ್ಳೋದಂತಿರ್ತದ. ಕೆಲವೊಬ್ರು ಪಬ್ಲಿಕ್ ಆಗಿ ತೋರಿಸ್ಕೊಳ್ಳೋಕೆ ಮಾಡ್ತಾರೆ. ಹೀಗಾಗಿ ಯಾವ ಧಾರ್ಮಿಕ ಪರಿಷತ್ಗೆ ಯಾವುದೇ ಬೆಲೆ ಇಲ್ಲ ಇದಕ್ಕೆ. ಇದು ರಾಜಕೀಯ ಇದಕ್ಕೆ ಹೋಗಲ್ಲ. ಮನುಸ್ಮೃತಿ ಬಗ್ಗೆ ಟೀಕೆ ಮಾಡೋದಕ್ಕೆ ಈ ತರದೊಂದು ಧರ್ಮ ಸಂಸ್ಥೆ ಕಡೆ ನೋಡಿ, ಮನುಸ್ಮೃತಿ ಮನುವಾದ ಏನಿದೆ ಅಲ್ಲ, ಅದು ಮಾನವೀಯತೆ ವಿರುದ್ಧವಾದಂಥದ್ದು. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಈಗ ಅಣ್ಣ ಬಸವಣ್ಣವರು, ಏನು ವಿಶ್ವಗುರು ಬಸವಣ್ಣವರು, ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ, ಇವತ್ತು ಅವರು ಶ್ರೇಷ್ಠ ಬ್ರಾಹ್ಮಣರವರು. ಮೂಲತಃ ಅವರು ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ಇದ್ದಾವೆ, ಮೂಢನಂಬಿಕೆಗಳ ಬಗ್ಗೆ. ಇವತ್ತು ಅಲ್ಲಿರುವಂತಹ ಹಿಂದೂ ಧರ್ಮದಲ್ಲಿರುವಂತಹ ಕೆಲವೊಂದು ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿ ಬಗ್ಗೆ ಹೋರಾಡಿದಂಥವ್ರು. ಸಾಮಾಜಿಕ ನ್ಯಾಯವನ್ನು ಕೊಡಿಸಬೇಕು, ಸಮಾನತೆಯನ್ನು ಕೊಡಿಸಬೇಕು, ಮೂಢನಂಬಿಕೆಗಳು ಹೋಗಬೇಕು, ಅನಿಷ್ಟ ಪದ್ಧತಿಗಳು ಹೋಗಬೇಕು. ತಪ್ಪದು. ಮನುಸ್ಮೃತಿ ಮತ್ತು ಮನುವಾದಲ್ಲಿ ಏನ್ ತಪ್ಪುಗಳಿದಾವೆ ಅದನ್ನ ತಿದ್ಕೊಳ್ಳುವಂಥದ್ದು, ಹೇಳುವಂಥದ್ದು ಎಲ್ಲರ ಧರ್ಮ, ಮಾನವೀಯ ಧರ್ಮ ಇರಬೇಕಲ್ಲ. ಇಲ್ಲಿ ಒಬ್ಬರ ಮೇಲೂ ಒಬ್ಬರು ಕೀಳನ್ನಕ್ಕಾಗ್ತದ? ಅಸ್ಪೃಶ್ಯತೆ ಅನ್ನಬೇಕಾಗ್ತದ? ಅನಿಷ್ಟ ಪದ್ಧತಿಗಳು ಹೋಗಕ್ಕಾಗ್ತದೆ? ಇದಕ್ಕೆ ಬಸವಣ್ಣವರು ಸಹ ಸಿಡಿದೆದ್ದು ಇವತ್ತು ಅನುಭವ ಮಂಟಪದ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಂತವ್ರದ್ದು, ಲಿಂಗಾಯತ್ ಪರಿಕಲ್ಪನೆ ಕೊಟ್ಟಂತವ್ರು. ಸರ್, ಆಮೇಲೆ ಪಿಯೂಷ್ ಗೋಯಲ್ ಅವರು ರಾಜ್ಯಗಳು ತೆರಿಗೆ ಪಾಲು ಕೇಳೋದು ಸಣ್ಣತನ ಅಂತ ಬಹಳಷ್ಟು ಬಾಲಿಶವಾಗಿ ಮಾತಾಡಿ ನೋಡಿ. ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು, ನಾವು ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರ, ಕೊಡುಗೆ ಕೊಡ್ತಾ ಇದ್ದೀವಿ, ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನ ಕೇಳುವಂತ ಸ್ವಾಭಾವಿಕ ಇದೆ. ಅಷ್ಟೇ ಅಲ್ಲ, ಐಟಿಯಲ್ಲಿ ಎಷ್ಟು ಕೊಡುಗೆ ಇದೆ ನಮಗೆ? ಐಟಿ ಕೊಡುಗೆಗೆ ಏನಾದ್ರೂ ನಮಗೆ ಪ್ರತಿಫಲ ಸಿಗ್ತದ? ನಮಗೆ ಪಾಲು ಸಿಗ್ತದ? ಬಂದಿದ್ದಾವೆ. ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಮಾಡ್ತೀವಿ, ಒಳ್ಳೆಯ ಪ್ರಾಕ್ಟೀಸಸ್ ಅನ್ನು ಮಾಡ್ತೀವಿ. ಹಿಂದೆ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಕೂಡ ನಾವು ಅಳವಡಿಸಿಕೊಂಡಿದ್ದೀವಿ. ಎಲ್ಲವನ್ನು ಮಾಡಿಕೊಂಡಂತ ರಾಜ್ಯಗಳಿಗೆ ಸ್ವಾಭಾವಿಕವಾಗಿ ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು. ಪ್ರಗತಿಪರ ಹೊಂದಂತ ರಾಜ್ಯಗಳಿಗೆ ಅನುದಾನ ಬಿಟ್ಟುಕೊಂಡು ನೀವು ಯಾವುದೇ ರಾಜ್ಯಗಳಲ್ಲಿ, ನಾನು ಹೇಳಕ್ ಹೋಗೋದಿಲ್ಲ, ಇವತ್ತು ರಾಜ್ಯಗಳು, ಕೆಲವೊಂದು ರಾಜ್ಯಗಳು ಈ ಎಲ್ಲಾ ಪದ್ಧತಿಗಳನ್ನು ಫಾಲೋ ಮಾಡಂಗಿಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಇದೆಲ್ಲನೂ ಕೂಡ ಮಾಡೋದಿಲ್ಲ. ಅಂತವ್ರಿಗೆ ನೀವು ಅದನ್ನ ನಮ್ಮ ದುಡ್ಡನ್ನು ಇದಲ್ಲಿ ಕೊಟ್ರೆ ಈ ರಾಜ್ಯಗಳ ಇವನು ಕೂಡ ಆ ರಾಜ್ಯದ ತರ ಆಗುವಂತ ಪರಿಸ್ಥಿತಿಗಳು ಬರ್ತವೆ. ದಲಿತ ಸಚಿವರುಗಳೆಲ್ಲ ದೆಹಲಿ ಪ್ರವಾಸ ಹೋಗಿರ್ತಕ್ಕಂಥದ್ದು ನನ್ ಗೊತ್ತಿ ಯಾರು ಹೋಗಿಲ್ಲ ರೀ, ಯಾರು ಇಲ್ಲ. ಸುಮ್ಮನೆ ಬಿಡ್ರಿ, ಇದೆಲ್ಲ ಸುಳ್ಳು ಮಾಧ್ಯಮ ಸೃಷ್ಟಿ. ಯಾವ್ದು ಇಲ್ಲ ನಡ್ರಿ, ಸುಮ್ಮನೆ